ಈ ದಿನದ ಹೊಸ ವಿಡಿಯೋವೊಂದಿಗೆ ನಿಮ್ಮ ಮುಂದುಗಡೆ ಬಂದಿದ್ದೀನಿ. ಇವತ್ತು ನಾವು ಚಿಕ್ಕಬಳ್ಳಾಪುರದಲ್ಲಿರುವಂಥ ಈಶಾ ಫೌಂಡೇಶನ್ ಅಂತ ಒಂದು ಈಶ್ವರನ ದೇವಸ್ಥಾನದ ಹತ್ರ ನಾವು ಇವತ್ತು ಬಂದಿದ್ದೀವಿ. ಅದರ ವಿಶೇಷಗಳೇನಂತ ತಿಳಿಯೋಣ. ಫ್ರೆಂಡ್ಸ್, ನೀವೇನಾದರೂ ಹೋಗೋ ಥರ ಇದ್ದರೆ ನೈಟು ಒಂದು 7 o'clock 7:30 ಒಳಗೆ ಹೋಗೋ ಥರ ಪ್ಲ್ಯಾನ್ ಮಾಡ್ಕೊರಿ. ನೈಟ್ ನೀವು ಈ ಥರ ಹೋಗಿದೆ ಅಂದರೆ ನಾನು ಹೋಗೋಷ್ಟೊಳಗಡೆ ಒಂದು 6:30 ಆಗಿತ್ತು. ಆ ಕಾರಣದಿಂದ ನಾನು ಡೇ ಫುಲ್ಲು ಔಟ್ ರೌಂಡು ಶೂಟಿಂಗ್ ಮಾಡೋಕ್ಕಾಗಿಲ್ಲ. ಹಾಗೆ ನೈಟ್ ಲೈಟ್ ಶೋ ಇರೋದರಿಂದ ನಾನು ಇವಾಗ ಶೂಟಿಂಗ್ ಅನ್ನೋದು ಮಾಡ್ತಾಯಿದ್ದೀನಿ. ನೋಡಿ, ಈ ಲೈಟ್ ಶೋ ಅನ್ನೋದು ಎಷ್ಟು ಅದ್ಭುತವಾಗಿರುತ್ತೆ ಅಂದರೆ ಅಷ್ಟೊಂದು ಸುಂದರವಾಗಿರ್ತದೆ. ಯಾಕಂದರೆ ಆ ಕಾರಣದಿಂದ ನೀವು ಒಂದು 7 o'clock 7:30 ಈ ಮಧ್ಯಕ್ಕೆ ಹೋಗೋ ಥರ ಪ್ಲ್ಯಾನ್ ಮಾಡಿ, ಏನೇನೋ ಇದ್ರೂ ಚೇಂಜ್ ಮಾಡಿಕೊಂಡು ಟೈಮಿಂಗ್ ಅನ್ನೋದು ಚೇಂಜ್ ಮಾಡ್ಕೊಳ್ಳಿ. ಈ ಲೈಟಿಂಗ್ ಎಫೆಕ್ಟಿಗೆ ಇಲ್ಲಿರೋ ಸೌಂಡ್ಗಂತೂ ರಿಯಲಾಗಿ ನೋಡೋಕ್ಕೂ ಭಾಳ ಸುಂದರವಾಗಿರ್ತದೆ. ಆ ಕಾರಣದಿಂದ ನೀವು ಈ ಟೈಮ್ ಅನ್ನೋದನ್ನು ಫಾಲೋ ಮಾಡ್ಕೊರಿ. ಓಕೆ, ನಮಗೆ ಬೆಂಗಳೂರಿಂದ ತುಂಬ ಹತ್ತಿರದಲ್ಲೇ ಇರೋವಂಥದ್ದು ಇದು. ಇದಕ್ಕನ್ನು ಮೊದಲು ಇನ್ನೊಂದು ರೆಡಿಯಾಗಿದೆ, ಈಶಾ ಫೌಂಡೇಶನ್ ಅವ್ರದ್ದು, ಕೊಯಂಬತ್ತೂರಲ್ಲಿದೆ. ನಮಗೆ ಅಲ್ಲಿಗೆ ಹೋಗಿ ಬರೋಕ್ಕೂ ತುಂಬ ದೂರ ಆಗ್ಬೋದು. ಆ ಕಾರಣದಿಂದ ನಾವು ಇಲ್ಲಿಗೆ ಚಿಕ್ಕಬಳ್ಳಾಪುರಕ್ಕೆ ಹೋಗಿ ಬಂದರೆ ತುಂಬ ಅನುಕೂಲವಾಗಿ ಇರ್ತದೆ. ನೋಡಿ, ಇಲ್ಲಿ ಹೋದರೆ ನೀವು ಆಲ್ಮೋಸ್ಟ್ ಒಂದು 4 o'clock ಹೋಗೋ ಥರ ಪ್ಲ್ಯಾನ್ ಮಾಡಿಕೊಂಡು ನೀವು ಹೋಗಿ, ಅಂದರೆ ಅಲ್ಲಿಗೆ ಚಿಕ್ಕಬಳ್ಳಾಪುರಕ್ಕೆ ರೀಚ್ ಆಗೋಷ್ಟೊಳಗೆ ನೀವು 4 o'clock ಅನ್ನೋಕ್ಕೆ ರೀಚ್ ಆಗೋ ಥರ ಪ್ಲ್ಯಾನ್ ಮಾಡ್ತೀವಿ. ನೋಡಿ ಫ್ರೆಂಡ್ಸ್, ಇನ್ನು ಈ ವಿಡಿಯೋ ಫುಲ್ಲು ನೋಡಿ, ಯಾಕಂದರೆ ಇದು ಸ್ವಲ್ಪ ಹಾಫ್ ಆನ್ ಅವರ್ ವಿಡಿಯೋ ಇರೋದ್ರಿಂದ ಸ್ವಲ್ಪ ನಾನು ಇದರಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಓಕೆ ಫ್ರೆಂಡ್ಸ್,